ಸೊ ಹೀಗೆ ಆಗ್ತವೆ. ಆಮೇಲೆ 94 ತೆಗೆದುಹಾಕಿದ್ರು. 98 ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು, JH ಪಟೇಲ್ ಚೀಫ್ ಮಿನಿಸ್ಟ್ರು. ಆ ಕಾಲದಲ್ಲಿ ಹೆಂಗೂ ಗೆಲ್ಲೋದಿಲ್ಲ ಲೋಕಲ್ ಬಾಡೀಸ್ ಇವನು ಅಂತೇಳಿ ಬಂದು ನಿಂತ್ಕೊಳ್ಳಪ್ಪ ಬೇಕಾದ್ರೆ ಅಂದರು. ಆಯಿತು ಅಂತ ನಿಂತ್ಕೊಂಡೆ. ಜಿಲ್ಲೆಯಲ್ಲಿ ಕೊಟ್ಟಿದ್ದ ಬಹುಮತ ಇದುವರೆಗೂ ಯಾರಿಗೂ ಆ ಲೀಡ್ ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಫಸ್ಟ್ ರೌಂಡ್ನಲ್ಲೇ ಎಲೆಕ್ಟ್ ಆಗಿದ್ದು. ಅದಾದ ಮೇಲೆ ಇಷ್ಟು ಎಲೆಕ್ಷನ್ ನಡೀತವೆ, ಯಾರೂ ಫಸ್ಟ್ ರೌಂಡ್ನಲ್ಲಿ ಎಲೆಕ್ಟ್ ಆಗಿಲ್ಲ. ನಾನೊಬ್ಬನೇ ಇಲ್ಲಿ ಫಸ್ಟ್ ರೌಂಡ್ನಲ್ಲಿ 98 ಕೌನ್ಸಿಲಿಗೆ ಅತಿ ಹೆಚ್ಚು ಬಹುಮತ ತಗೊಂಡು ನಾನು ಚುನಾವಣೆಯಲ್ಲಿ ಗೆದ್ದಂಥವನು. ಆ ಬಹುಮತದ ಲೀಡು ಇದುವರೆಗೂ ಯಾರೂ ಕೂಡ ಮುರಿಯೋಕ್ಕಾಗಿಲ್ಲ. ಮತ್ತು ಫಸ್ಟ್ ರೌಂಡಲ್ಲೂ ಯಾರೂ ಗೆಲ್ಲಕ್ಕಾಗಿಲ್ಲ. ಈ ಥರದೆಲ್ಲ. ಆಮೇಲೆ ನಾನು 2004 ಟಿಕೆಟ್ ಕೊಡಲಿಲ್ಲ. ಆಗ ದೇವೇಗೌಡರು ಕರೆದು ನನಗೆ ಬೆಳ್ಳಾವಿಗೆ ತುಮಕೂರು ಸಿಟಿಗೆ ನಿಂತ್ಕೊಳ್ಳೋಕೆ ಹೇಳಿದ್ರು. ನಾನು ಇಲ್ಲ ಸರ್, ನನಗೆ ಮೋಸ ಮಾಡಿದ ಗಿರಾಕಿ ಇವನು, ಅದಕ್ಕೆ ಅವನ ಮೇಲೆ ಹೋಗ್ಬೇಕು, ಅವ್ನು ಸೋಲಿಸ್ಬೇಕು ನಾನು ಅಂತೇಳಿ ಹಠ ಇದೆ ಅಂತೇಳಿ ಬೆಳ್ಳಾವಿಗೆ ತಗೊಂಡು ಬೆಳ್ಳಾವಿಗೆ ನಿಂತ್ಕೊಂಡೆ. ಅವ್ರು ಗೌಡ್ರು ಬಾಬಾ ಇಲ್ಲ ಕಣಯ್ಯ, ನಿಂಗೆ ಗೊತ್ತಿಲ್ಲ, ನೀನು 25-26 ಸಾವಿರ ಓಟ್ ತಗೊಂಡಿದ್ಯಾ, ತುಮಕೂರು ಸಿಟಿಗೆ ನಿಂತ್ಕೋ ಅಂತ ಹಠ ಮಾಡಿದ್ರು. ನಾನು ಇಲ್ಲ ನಾವು ಇವನ ಮೇಲೆ ಹೋಗ್ಬೇಕು, ಇವನ್ನೇ ಮುಗಿಸ್ಬೇಕು ಇವನಿಗೆ ಅಂತ ಹೇಳಿ ಹೋಗಿ ಅವನಿಗೆ ಮುಗಿಸ್ತೆ. ಅವಾಗ ಈ ಥರ ಇರ್ತವೆ. ಆಮೇಲೆ ಡಿಲಿಮಿಟೇಷನ್ ಆಗೋಯ್ತು. ಇಲ್ಲಿ ಬಂದು 500 ಓಟಲ್ಲಿ 530 ಓಟಲ್ಲಿ ಸೋತೆ ಮೊದಲನೇ ಸರಿ. ಅದ್ರ ಕಾರಣ ಪಾಪ ಓಟ್ ಹಾಕೋರೆ ಜನ ನಮ್ಮ ಬಗ್ಗೆ, ನನ್ನದೇ ತಪ್ಪು ಅದರಲ್ಲಿ. ಈ ನಮ್ಮ ಕಡೆಯವರು ಬಾಕ್ಸ್ಗೋಸ್ಕರ 5 ಜನ ಇಂಡಿಪೆಂಡೆಂಟ್ ನಿಲ್ಲಿಸಿದ್ರು. 2 ಬಾಕ್ಸ್ ಬಂದ್ಬಿಟ್ಟು 16ಕ್ಕೆ 1 ಬಂತು. ನಂದು ಮೊದಲನೇ ಸೀರಿಯಲ್ ನಂಬರ್ 1 ಇತ್ತು. ಈ ನಮ್ಮವೆಲ್ಲ 1ಕ್ಕೆ ಹಾಕಿರಲ್ಲ. ಈ ಬಾಕ್ಸಲ್ಲಿ 1ಕ್ಕೆ ಅದು 2,3,500 3,000 ಹಾಕ್ಬಿಟ್ರಂತ. ಸೊ ಈಗೆಲ್ಲ ಕೆಲವು ಸರಿ ಬ್ಯಾಡ್ ಟೈಮ್ ಇದ್ದಾಗ ಆಗ್ಬಿಟ್ಟಿತ್ತು. ಜಸ್ಟ್ 5 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಒಬ್ಬನ ತಗ್ಸೋಕ್ಕಾಗಲಿಲ್ಲ. ಹಂಗೆ ಇರ್ತವೆ ಅದೆಲ್ಲ. ನಾನೇನು ಈ ಅಪ್ಸ್ ಆ್ಯಂಡ್ ಡೌನ್ಸ್ 530 ಓಟಲ್ಲಿ ಸೋತೆ. 2ನೇ ಸರಿ 1 ವರ್ಷ ಆದಮೇಲೆ ಆಯಮ್ಮ ಬಂದರು, ಕುಮಾರಸ್ವಾಮಿ ಮನೆಯವರು. ಅವ್ರಿಗೂ ನಿಂತರು 2,000 ಓಟಲ್ಲಿ ಸೋತೆ ನಾನು. ಓನ್ಲಿ 2,000, ಮ್ಯಾಟ್ರ್ ಆಫ್ 1,000 ಡಿಫ್ರೆನ್ಸ್ ಅಷ್ಟೇ. ಇಲ್ಲ 530 ಓಟ್ಗೆ 280-300 ಓಟ್ ವ್ಯತ್ಯಾಸ ಆಗಿದ್ರು ಗೆಲ್ತಿದ್ದೆ. ಹಾಗೆ ಅಂದ್ಕೊಂಡು ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಇಟ್ ಈಸ್ ಮೈ ಫೇಟ್ ಅಂತ ಅಂದ್ಕೊಂಡು ಇರ್ತೀನಿ. ಆಮೇಲಿಂದ ಆಯಿತು 18ರಲ್ಲಿ ಸೋತೈತೀನಿ ಕೆಲಸ ಮಾಡಿ. ಅವಾಗಿನ ಇದು ಏನೋ ಅರಿಶಿನ ಕುಂಕುಮ ಸೀರೆ ಇವೆಲ್ಲ ತಗೊಂಬಂದು ಅವಾಗ ಸೋತೆ. ನನಗೇನು ಸೋಲು ಗೆಲುವು ಎರಡನ್ನೂ ನಾನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡೋನು. ಅಧಿಕಾರನೂ ಅಷ್ಟೇ. ಬಂದರೆ ಅಧಿಕಾರ ಜನ ಪರವಾಗಿ ಕೆಲಸ ಮಾಡ್ತೀವಿ. ಅಧಿಕಾರ ಇಲ್ಲದೆ ಇದ್ದರೆ ಏನು ನಮ್ಮ ಮಾತು ನಡೀತದೋ ಅಷ್ಟು ಸೀಮಿತವಾಗಿ ಮಾಡ್ತೀನಿ. ಇದು ನನ್ನ ಕಳೆದ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ನಡೆದು ಬಂದಿರ್ತಕ್ಕಂಥ ರೀತಿ. ಮತ್ತು ನಾನು ಯಾವತ್ತೂ ಸುಳ್ಳು ಹೇಳೋನೂ ಅಲ್ಲ, ಮೋಸ ಮಾಡೋನೂ ಅಲ್ಲ, ದುಡ್ಡು ಹೊಡಿಯೋನೂ ಅಲ್ಲ. ಗೊತ್ತಾಯ್ತಾ? ದುಡ್ಡು ಹೊಡಿಯೋನೂ ಅಲ್ಲ, ಸುಳ್ಳು ಹೇಳೋನೂ ಅಲ್ಲ. ಸ್ವಾರ್ಥಕ್ಕೋಸ್ಕರ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಬೇರೆ ಯಾರಿಗಾನ ಒಂದು ಅನುಕೂಲ ಆಗಲಿಲ್ಲ ಬೇಕಾದ್ರೆ ಒಂದು ಸುಳ್ಳು ಹೇಳಿರ್ತೀನಿ. ಯಾರಿಗೋ ಒಬ್ಬ ನಂಬಿರೋ ಅವನಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಸುಳ್ಳು ಹೇಳಿರ್ತೀನಿ, ಅಧಿಕಾರಿಗಳಿಗೋ ಇನ್ನೊಬ್ಬರಿಗೋ. ಬಟ್ ಸ್ವಂತಕ್ಕೆ ಮಾತ್ರ ನಾನು ಯಾವತ್ತೂ ಸುಳ್ಳು ಹೇಳಿ. ಇದು ನಾನು ಬಂದಿರೋದು. ಇವತ್ತು ಪಾಪ ಜನ ಎಲ್ಲ ನಮಗೆ ಅವ್ರ ವಿಶ್ವಾಸ ನೋಡಿದ್ರೆ ನಮ್ಗೆ ಅಧಿಕಾರ ಇಲ್ದಿರ ಹಾಳಾಗೋಗ್ಲಪ್ಪ, ಇವ್ರ ವಿಶ್ವಾಸ ಸಾಯೋವರೆಗೂ ನಾನು ಉಳಿಸ್ಕೊಂಡು ಹೋಗೋ ಅಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟರೆ ಸಾಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಮನಸ್ಸಲ್ಲೂ ಕೂಡ 100 ಸರಿ ಅದನ್ನು ಒಂದು ಭಾವನೆ ವ್ಯಕ್ತ ಮಾಡಿದ್ದೀನಿ. ಏನೆಲ್ಲ ನಿಮ್ಮ ಇವರೆಲ್ಲ ಬಂದ್ಬಿಟ್ಟು ಅವರೆಲ್ಲ